ಸೊ ಇವಾಗ ನೀವೊಂದು ಮಾರ್ಕೆಟ್ ನೋಡ್ತೀರಾ ಅಂತ ಅನ್ಕೊಳ್ಳಿ, ಒಂದು ಚಾರ್ಟ್ ನೋಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಇವಾಗ ಏನಾಗುತ್ತೆ, ಮಾರ್ಕೆಟು ಅಪ್ ಸೈಡಿಂದ ಡೌನ್ ಸೈಡ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಆಮೇಲೆ ಅಲ್ಲಿಂದ ಒಂದು ಪಾಯಿಂಟಿಂದ ಮತ್ತೆ ರಿವರ್ಸ್ ಆಗುತ್ತೆ ಮಾರ್ಕೆಟು. ಸ್ವಲ್ಪ ಹೊತ್ತಾದ್ಮೇಲೆ ಸೇಮ್ ಪಾಯಿಂಟಿಗೆ ಬಂದು ಮತ್ತೆ ಸೇಮ್ ರಿವರ್ಸ್ ಆಗುತ್ತೆ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸೇಮ್ ಪಾಯಿಂಟಿಗೆ ಬರುತ್ತೆ. ಸೊ ಇವತ್ತಿನ ಕ್ವಶನ್ ಏನಪ್ಪಾ ಅಂತಂದರೆ, ಪ್ರೈಸು ಸೇಮ್ ಪಾಯಿಂಟಿಗೆ ಮತ್ತೆ ಮತ್ತೆ ಯಾಕೆ ಬರ್ತಾ ಇದೆ? ಸೊ ಆ ಪ್ರೈಸಲ್ಲಿ, ಆ ಪಾಯಿಂಟಲ್ಲಿ ಏನಿದೆ, ಏನಾಗ್ತಾ ಇದೆ, ಆ ಪ್ರೈಸ್ ಪಾಯಿಂಟ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಇವತ್ತಿನ ತಿಳ್ಕೊಳ್ಳೋಣ ವಿಡಿಯೋದಲ್ಲಿ. ಸೊ ಇದನ್ನು ಅರ್ಥ ಮಾಡ್ಕೊಂಡ್ರೆ ಚಾರ್ಟ್ ನೋಡೋದು ನಿಮಗೆ ಇನ್ನೂ ತುಂಬ ಈಸಿ ಆಗುತ್ತೆ. ಸೊ ವಿತೌಟ್ ಎನಿ ಟೈಮ್ ವೇಸ್ಟ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಫಾರೆಕ್ಸ್ ಬಿಗಿನರ್ ಟು ಅಡ್ವಾನ್ಸ್ ಸೀರೀಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊತಿರೋದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ. ಲಾಸ್ಟ್ ಎಪಿಸೋಡಲ್ಲಿ ನಾವು ಫಾರೆಕ್ಸ್ ಬೇಸಿಕ್ಸ್ ಮತ್ತು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಕಲ್ತಿದ್ವಿ. ಸೊ ಚಾರ್ಟ್ ಟ್ರೇಡಿಂಗ್ ಈಸಿ ಆಗಬೇಕು ಅಂತಂದರೆ ಇವೆರಡು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು. ಸೊ ಇದು ಆ್ಯಕ್ಚುಲಿ ತುಂಬ ಬೇಸಿಕ್ ಅನಿಸ್ಬೋದು, ಬಟ್ ಲೈಕ್ ಟ್ರೇಡಿಂಗ್ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಟ್ರೇಡಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ ನಿಮಗೆ. ಯಾಕಂದರೆ ಮುಂದೆ ನಾವು ಕಲಿಯೋ ಮಾರ್ಕೆಟ್ ಸ್ಟ್ರಕ್ಚರ್ ಆಗಿರ್ಬೋದು, ಬ್ರೇಕ್ಔಟ್ ಆಗಿರ್ಬೋದು, ರೀಟೆಸ್ಟ್ ಆಗಿರ್ಬೋದು, ಲಿಕ್ವಿಡಿಟಿ ಆಗಿರ್ಬೋದು, ಅಥವಾ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕೂಡ ಆಗಿರ್ಬೋದು. ಸೊ ಇದೆಲ್ಲದರಲ್ಲೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕಾನ್ಸೆಪ್ಟು ಕಾಣಿಸ್ಕೊಳುತ್ತೆ. ಸೊ ಹಾಗಾದರೆ ಮೊದಲು ಸಪೋರ್ಟ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಸಪೋರ್ಟ್ ಅಂದರೆ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ನೀವೊಂದು ಬಾಲ್ ತೊಗೊಂಡು ನೆಲಕ್ಕೆ ಒಗಿತೀರಾ ಅಂತ ಅಂದ್ಕೊಳ್ಳಿ. ಓಕೆ, ಬಾಲ್ ಬಂದು ನೆಲಕ್ಕೆ ಬಿಡೋದು ಮತ್ತೆ ಬೌನ್ಸ್ ಆಗುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ನೆಲ ಆ ಬಾಲ್ನ ಈ ಪಾಯಿಂಟಿಂದ ಕೆಳಗೆ ಹೋಗಕ್ಕೆ ಬಿಡಲ್ಲ. ಸೊ ಇದೇ ಲಾಸ್ಟ್ ಪಾಯಿಂಟ್ ಇರೋದ್ರಿಂದ ಇಲ್ಲಿಂದ ಬಾಲು ಬೌನ್ಸ್ ಆಗುತ್ತೆ. ಸೇಮ್ ಚಾರ್ಟ್ ಪ್ಯಾಟರ್ನಲ್ಲೂ ಸೇಮ್. ಇವಾಗ ಪ್ರೈಸು ಒಂದು ಪಾಯಿಂಟಿಗೆ ಬಂತು ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿಂದ ಏನಾಗುತ್ತೆ, ಮತ್ತೆ ಅದನ್ನ ಬೌನ್ಸ್ ಮಾಡೋಕ್ಕೆ ನೋಡುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಸೊ ಈ ಪ್ರೈಸ್ ಪಾಯಿಂಟ್ ಏನಿದೆ ಅಲ್ವಾ, ಈ ಪ್ರೈಸ್ ಪಾಯಿಂಟ್, ಸಾರಿ ಒಂದು ಸೆಕೆಂಡ್, ಈ ಪ್ರೈಸ್ ಪಾಯಿಂಟಲ್ಲಿ ಏನಾಯಿತು, ಮಾರ್ಕೆಟು ಮಲ್ಟಿಪಲ್ ಟೈಮ್ಸು ರಿಜೆಕ್ಷನ್ ತೊಗೊಂತು. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ವಿಕ್ ಆಗಿದೆ, ಇಲ್ಲಿ ಮಾರ್ಕೆಟ್ ಇಲ್ಲಿಗೆ ಬಂದ ಮೇಲೆ ಸಡನ್ ಮೂವ್ಮೆಂಟ್ ಆಗಿದೆ. ಓಕೆ, ನೆಕ್ಸ್ಟು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಮತ್ತೆ ಸೇಮ್ ಪಾಯಿಂಟಿಗೆ ಬಂದು ಮತ್ತೆ ಅಲ್ಲಿಂದ ರಿಯಾಕ್ಟ್ ಆಗಿದೆ, ಮತ್ತೆ ಸೇಮ್ ಪಾಯಿಂಟಿಗೆ ಬಂದು ಮತ್ತೆ ರಿಯಾಕ್ಷನ್. ಸೊ ಈ ಥರ ನೀವು ಮಲ್ಟಿಪಲ್ ಟೈಮ್ಸ್ ನೋಡ್ಬೋದು ಸೇಮ್ ಪಾಯಿಂಟಿಗೆ ಬಂದು ರಿಯಾಕ್ಷನ್ ಆಗಿರೋದು. ಸೊ ಇಲ್ಲಿ ಬಂದುಬಿಟ್ಟು ಮತ್ತೆ ರಿವರ್ಸ್ ಆಗಿದೆ. ಓಕೆ, ಸೊ ಇದು ನಮಗೆ ಏನಂತ ತೋರಿಸುತ್ತೆ ಅಂದರೆ, ಇವಾಗ ಸದ್ಯಕ್ಕೆ ಇದು ನೋಡ್ಬೋದು, ಇದು ಪೂರಾ ನಮಗೆ ಸಪೋರ್ಟ್ ಲೆವೆಲ್ ಅಂತ ಅನ್ಸುತ್ತೆ. ಇದು 5 ಮಿನಿಟ್ಸ್ ಚಾರ್ಟು, ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಸಪೋರ್ಟ್ ಥರ ಕೆಲಸ ಮಾಡುತ್ತೆ. ಸೊ ಮಾರ್ಕೆಟು ಈ ಪ್ರೈಸ್ ಪಾಯಿಂಟಿಗೆ ಬಂದು ಪದೇ ಪದೇ ರಿಯಾಕ್ಷನ್ ತೊಗೊಂಡಿದೆ. ಆಲ್ಮೋಸ್ಟ್ 1 2 3 4 5 6 7 8 ಟೈಮ್ಸ್ ರಿಯಾಕ್ಷನ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನು ಶೋ ಆಗುತ್ತಪ್ಪ ಅಂತಂದರೆ, ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಬೈಯರ್ಸು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಸೊ ಪದೇ ಪದೇ ಈ ಪಾಯಿಂಟಿಗೆ ಬಂದಾಗ ಬೈಯರ್ಸು ಮಾರ್ಕೆಟ್ನ ಮೇಲೆ ತೊಗೊಂಡು ಹೋಗ್ತಿದ್ದಾರೆ. ಸೊ ಇಲ್ಲೂ ಕೂಡ ಸೇಮ್, ಇಲ್ಲಿ ಪ್ರೈಸ್ ಇಲ್ಲಿಗೆ, ಸೆಲ್ಲರ್ಸ್ ಇಲ್ಲಿವರೆಗೂ ತೊಗೊಂಡು ಬಂದಾಗ ಬೈಯರ್ಸ್ ಇಲ್ಲಿಂದ ಮತ್ತೆ ಮಾರ್ಕೆಟ್ನ ಪುಷ್ ಮಾಡಿ ಮೇಲೆ ತೊಗೊಂಡು ಹೋಗಿದ್ದಾರೆ. ಸೊ ಇದು ಸಪೋರ್ಟ್ ಏರಿಯಾ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮ್ಗೆ ಇವಾಗ ಎಕ್ಸಾಂಪಲ್ ತೋರಿಸಿದೆ ಚಾರ್ಟಲ್ಲಿ. ನೆಕ್ಸ್ಟು ಇದೇ ಥರ ನೀವು ಲೈಕ್ ಸಪೋರ್ಟ್ ಮತ್ತು ಸೇಮ್ ರೆಸಿಸ್ಟೆನ್ಸ್ ಕೂಡ ಇದೇ ಥರ ನೀವು ಕಂಡು ಹಿಡಿಬೋದು. ಅದನ್ನು ನೆಕ್ಸ್ಟ್ ಯಾವುದು ಅಂತ ತೋರಿಸ್ತೀನಿ, ಯಾವ ಥರ ಅಂತ ತೋರಿಸ್ತೀನಿ. ಸೊ ಬನ್ನಿ ನೆಕ್ಸ್ಟು ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಸೇಮ್ ರೆಸಿಸ್ಟೆನ್ಸ್ ಅಂದರೆ ಇವಾಗ ನಾವು ಸಪೋರ್ಟ್ ನೋಡಿದ್ವಲ್ಲ, ಅದರದ್ದು ಅಪೋಸಿಟ್ ಸೈಡ್ ಏನಪ್ಪ ಅಂದರೆ, ಇಲ್ಲಿ ನೋಡ್ಬೋದು, ಈ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಮಾರ್ಕೆಟ್ ಬಂದ ಮೇಲೆ ಇಲ್ಲಿಂದ ರಿಯಾಕ್ಟ್ ಆಗಿದೆ ವಾಪಸ್ಸು. ಇಲ್ಲಿಂದ ಮಾರ್ಕೆಟ್ ಏನಾಯಿತು, ಶಾರ್ಪ್ ಫಾಲ್ ಆಯಿತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊತ ಮತ್ತೆ ಸೇಮ್ ರೆಸಿಸ್ಟೆನ್ಸ್ ಪಾಯಿಂಟಿಗೆ ಬಂದಾಗ ಮತ್ತೆ ಸೇಮ್ ರಿಯಾಕ್ಷನ್ ಆಯಿತು. ಓಕೆ, ಆಮೇಲೆ ಇಲ್ಲಿಂದ ಬಂದು ಮತ್ತೆ ಸೇಮ್ ರಿಯಾಕ್ಷನ್. ಸೊ ಡೌನ್ ಸೈಡೇ ಬಂದಿರೋದು. ಸೊ ಇದಕ್ಕೆ ನಾವೇನಂತೀವಿ, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದನ್ನು ನೀವು ಲೈಕ್ ಅಪ್ಪರ್ ಸೈಡ್ ಕನ್ಸಿಡರ್ ಮಾಡ್ಬೋದು. ಮಾರ್ಕೆಟಲ್ಲಿ ಒಂದು ಯಾವುದಾದ್ರೂ ಪಾಯಿಂಟಿಂದ ಲೈಕ್ ಮಾರ್ಕೆಟ್ ಪದೇ ಪದೇ ವಾಪಸ್ ಬರ್ತಾ ಇದೆ ಅಂತಂದರೆ ಅದನ್ನು ನೀವು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ರೆಸಿಸ್ಟೆನ್ಸ್ ಪಾಯಿಂಟ್ ಟೈಪು. ಸೊ ಮಲ್ಟಿಪಲ್ ಟೈಮ್ಸ್ ಟಚ್ ಆಗಿಬಿಟ್ಟು ಮತ್ತೆ ಡೌನ್ ಸೈಡು ಮಾರ್ಕೆಟ್ ಬಂದಿದೆ. ಸೊ ಇದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಐ ಥಿಂಕ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಸಪೋರ್ಟ್ ಅಂದರೆ ಕೆಳಗಡೆ ಪ್ರೈಸ್ಗೆ ಸಪೋರ್ಟ್, ಲೈಕ್ ಕೆಳಗಡೆ ಪ್ರೈಸ್ಗೆ ಸಿಗೋ ಏರಿಯಾ ಸಪೋರ್ಟ್ ಅಂತ ಕರಿತೀವಿ. ಮೇಲ್ಗಡೆ ಪ್ರೈಸ್ಗೆ ಸಿಗೋ ಏರಿಯಾನ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇವಾಗ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಜಸ್ಟ್. ಸೊ ಸಪೋರ್ಟ್ ಅಂದರೆ ಏನಪ್ಪ ಅಂದರೆ, ಡೌನ್ ಟ್ರೆಂಡಲ್ಲಿ
ಒಂದೇ ಪ್ರೈಸಲ್ಲಿ ಪದೇ ಪದೇ ರಿಯಾಕ್ಟ್ ಮಾಡ್ತಾ ಇದ್ದರೆ ಮಾರ್ಕೆಟು, ಇದು ಸಪೋರ್ಟ್ ಲೆವೆಲ್. ಓಕೆ, ರೆಸಿಸ್ಟೆನ್ಸ್ ಅಂದರೆ ಏನಪ್ಪ ಅಂದರೆ ಅಪ್ ಟ್ರೆಂಡಲ್ಲಿದ್ದು ಮಾರ್ಕೆಟು ಒಂದು ಪ್ರೈಸ್ನ ಪದೇ ಪದೇ ಟ್ಯಾಪ್ ಮಾಡ್ತಿದೆಯಪ್ಪ ಅಂತಂದರೆ ಅದು ರೆಸಿಸ್ಟೆನ್ಸು. ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸಪ್ಲೈ ಮತ್ತು ಡಿಮ್ಯಾಂಡ್ ಅಂದರೂ ಸೇಮ್ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಇವಾಗ ಸಪೋರ್ಟ್ ಅಂತಂದರೆ ಎಕ್ಸಾಕ್ಟ್ ಸಿಂಗಲ್ ಲೈನ್ ಇರಲ್ಲ. ನಿಮಗೆ ಆಗಲೇ ತೋರಿಸ್ದಂಗೆ ಒಂದು ಸೆಕೆಂಡ್. ಸೊ ಇಲ್ಲಿ ನೋಡ್ಬೋದು, ಇದು ಸಿಂಗಲ್ ಲೈನ್ ಅಲ್ಲ, ಇದು ಒಂದು ಬಾಕ್ಸ್ ಫಾರ್ಮೇಷನ್ ಆಗಿದೆ. ಯಾಕಂದರೆ ನೀವು ವಿಕ್ನ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ, ಬರೀ ಕ್ಯಾಂಡಲ್ ಬಾಡಿ ಕನ್ಸಿಡರ್ ಮಾಡಿದ್ರೆ ಆಗಲ್ಲ. ಆಮೇಲೆ ಲೈಕ್ ಎಕ್ಸಾಕ್ಟ್ ಪ್ರೈಸ್ ಅಂತ ಏನೂ ಇರಲ್ಲ. ಇವಾಗ ಇಲ್ಲಿ ನೋಡ್ಬೋದು ನೀವು, ಇವಾಗ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಇಲ್ಲಿ ನೋಡಿ, ಜಸ್ಟ್ ಅ ಸೆಕೆಂಡ್. ಈ ಪಾಯಿಂಟ್ ಏನಿದೆ ಅಲ್ವಾ, ಸೊ ಇದು 4264 ಇದೆ, ಹೈಯೆಸ್ಟ್ ಹೋಗಿರೋದು. ಓಕೆ, ಸೊ ನೆಕ್ಸ್ಟು ಇಲ್ಲಿಂದ ಸೆಲ್ ಸೈಡ್ ಬಂದಮೇಲೆ ಮಾರ್ಕೆಟು ನೆಕ್ಸ್ಟು ಮತ್ತೆ ಲೈಟಾಗಿ ಮೂವ್ ಆಯ್ತಲ್ಲ, ಕ್ಯಾಂಡಲ್ ಫಾರ್ಮೇಷನ್ ಮಾಡ್ಕೊತ ಇಲ್ಲೇನಾಯಿತು, ಈ ಬಾಕ್ಸ್ನ ದಾಟ್ಕೊಂಡು ಹೋಯಿತು. ಸೊ ಇಲ್ಲಿ ಪ್ರೈಸ್ ಎಲ್ಲಿಗೆ ಹೋಯಿತು, 4268, ಆಲ್ಮೋಸ್ಟ್ 4 ಪಾಯಿಂಟ್ಸು, 40 ಪಿಪ್ಸು ಎಕ್ಸ್ಟ್ರಾ ಹೋಯಿತು. ಸೊ ಅದಕ್ಕೆ ಏನಾಗುತ್ತೆ ಅಂದರೆ, ಇಲ್ಲಿ ರೆಸಿಸ್ಟೆನ್ಸ್ ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ನಾವು ಇವಾಗ ಜಸ್ಟ್ ಬಾಡಿ ಅಷ್ಟೇ ಕನ್ಸಿಡರ್ ಮಾಡಲ್ಲ, ವಿಕ್ ಇರುತ್ತಲ್ವಾ. ಸೊ ಇಲ್ಲಿ ನೋಡ್ಬೋದು, ಇವಾಗ ನೀವು ಇದೇನು ಇದೆ ಅಲ್ವಾ, ಸೊ ಇದು ವಿಕ್ ಮತ್ತು ಬಾಡಿ ಎರಡೂ ಕನ್ಸಿಡರ್ ಮಾಡ್ತೇವೆ. ಬಾಡಿ ಸ್ಟಾರ್ಟಿಂಗು ಮತ್ತು ವಿಕ್ ಎಲ್ಲಿವರೆಗೂ ಹೋಗಿದೆ. ಸೊ ಈ ಥರ ನೀವು ಒಂದು ಲೈನ್ ಹಾಕ್ಕೊಂಬಿಟ್ಟು, ಒಂದು ಬಾಕ್ಸ್ ಹಾಕ್ಕೊಂಬಿಟ್ಟು ನೋಡಿದ್ರೆ ನಿಮಗೆ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಅನ್ನೋದು ಸಿಗುತ್ತೆ. ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ಸಪೋರ್ಟಿಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು. ಸೊ ನೀವು ಇವಾಗ ಇದನ್ನು ಕನ್ಸಿಡರ್ ಮಾಡ್ತೀರಾ ಅಂತಂದರೆ ಈ ರೆಡ್ ಕ್ಯಾಂಡಲ್ಲು, ಸೊ ನೋಡಿ ಎಕ್ಸಾಕ್ಟಾಗಿ ಅಂತೂ ಏನೂ ಇರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಸಲ ಟ್ಯಾಪ್ ಮಾಡಿದೆ ಪ್ರೈಸ್. ಇಲ್ಲ, ಈ ಗ್ರೀನ್ ಕ್ಯಾಂಡಲ್ ನೀವು ನೋಡ್ಬೋದು, ಸಪೋರ್ಟ್ ಲೆವೆಲ್ನ ಬ್ರೇಕ್ ಮಾಡ್ಕೊಂಬಿಟ್ಟು ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿಬಿಟ್ಟು ಮತ್ತೆ ಬೈ ಸೈಡ್ ಹೋಯ್ತು. ಓಕೆ, ಸೊ ಇದು ಕೂಡ ಸೇಮ್, ಒಂದು ಸ್ವಲ್ಪ ಜಾಸ್ತಿ ಬಂದಿದೆ ಕೆಳಗಡೆ ವಿಕ್ಕು. ಇಲ್ಲೂ ಕೂಡ ಸೇಮ್ ಟ್ರ್ಯಾಪ್ ಮಾಡಿ ಮತ್ತೆ ಮೇಲೆ ಹೋಯಿತು. ಸೊ ಐ ಥಿಂಕ್ ನಿಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಕ್ಲಿಯರ್ ಇದೆ ಅಂತ ಅಂದ್ಕೊತೀನಿ. ನಿಮಗೆ ಅಕಸ್ಮಾತ್ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತಂದರೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆ, ನೆಕ್ಸ್ಟು ನಿಮಗೆ ಬಂದುಬಿಟ್ಟು ಝೋನ್ ಅದೇ ಹೇಳ್ದಂಗೆ. ಸೊ ಒಂದು ಸಿಂಗಲ್ ಲೈನಿಂದ ಸಪೋರ್ಟ್ ಆಗಲ್ಲ, ಒಂದು ಝೋನ್ ಇರುತ್ತೆ. ಸೊ ಈ ಪ್ರೈಸ್ ಮೂಮೆಂಟಿಂದ ಎಕ್ಸಾಂಪಲ್ ಇವಾಗ 4255ಇಂದ 4252ವರೆಗೂ 30 ಪಿಪ್ಸಿಂದು ಒಂದು ಝೋನು. ಸೊ ಇದನ್ನು ಝೋನ್ ಅಂತ ಕರಿತೀವಿ. ಒಂದು ಸಿಂಗಲ್ ಲೈನಿಂದ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಂತ ನೋಡೋಕ್ಕಾಗಲ್ಲ. ಒಂದು ಝೋನ್ ಹಾಕಿದ್ರೆ ನಿಮಗೆ ಅಟ್ಲೀಸ್ಟ್ ಅದು ವಿಕ್ಕು ಬಂತು ಅಂದ್ರೂ ಆ ಝೋನ್ ಕನ್ಸಿಡರ್ ಮಾಡ್ತೀರಾ ಅಂತಂದರೆ ನಿಮಗೆ ಆವಾಗ ಅಲ್ಲಿ ಟ್ರೇಡ್ಸ್ ಚೆನ್ನಾಗಿ ಸಿಗುತ್ತೆ. ಓಕೆ, ಸೊ ಸಪೋರ್ಟ್ ಯಾವ ಥರ ಫೈಂಡ್ ಮಾಡೋದು ಅಂತಂದು ಹೇಳಿದೆ ನಿಮಗೆ. ಲೈಕ್ ಪ್ರೈಸ್ ಕ್ಯಾಂಡಲ್ ಮಾರ್ಕೆಟ್ ಒಂದೇ ಪ್ರೈಸ್ಗೆ ಪದೇ ಪದೇ ಬಂದು ಟ್ಯಾಪ್ ಆಗ್ತಿದ್ರೆ ಅದನ್ನು ನೀವು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಅಲ್ಲಿಂದ ನೀವು ಒಂದು ಬೈ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಮಾರ್ಕೆಟ್ ಒಂದೇ ಪ್ರೈಸಲ್ಲಿ ಬಂದು ಮಲ್ಟಿಪಲ್ ಟೈಮ್ಸ್ ಬಂದು ರಿಜೆಕ್ಟ್ ಆಗಿ ವಾಪಸ್ ಕೆಳಗಡೆ ಬೀಳ್ತಾ ಇದೆ ಅಂತಂದರೆ ಅದನ್ನು ರೆಸಿಸ್ಟೆನ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಆಮೇಲೆ ಒಂದೊಂದು ಟೈಮ್ ಏನಾಗುತ್ತೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸಲ್ಲಿ ಪದೇ ಪದೇ ಈ ಥರ ರಿಯಾಕ್ಟ್ ಮಾಡೋಬೇಕಾದ್ರೆ ಲಿಕ್ವಿಡಿಟಿ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಸೊ ಆ ಲಿಕ್ವಿಡಿಟಿ ಕೂಡ ಸ್ವೀಪ್ ಮಾಡ್ಬೋದು. ಇವಾಗ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲೇ ಎರಡು. ಇವಾಗ ಏನು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ಗೆ ಎಕ್ಸಾಂಪಲ್ ತೋರಿಸಿದ್ನಲ್ಲ, ಸೊ ಅಲ್ಲೇ ನಿಮಗೆ ಇದೆ ಲಿಕ್ವಿಡಿಟಿ. ಸೊ ಇವಾಗ ಏನಾಯಿತು, ಮಾರ್ಕೆಟು ಒಂದು ಅಪ್ ಟ್ರೆಂಡಲ್ಲಿ ಬಂತು. ಓಕೆ, ಸೊ ಮಾರ್ಕೆಟ್ ಏನು ಮಾಡಿತ್ತು, ಇಲ್ಲಿಂದ ಒಂದು ಅಪ್ ಟ್ರೆಂಡಲ್ಲಿ ಬರ್ತಾ ಇತ್ತು. ಓಕೆ, ಇಲ್ಲೇನಾಯಿತು, ಪ್ರೈಸು ಇಲ್ಲಿಂದ ರಿವರ್ಸ್ ಆಯಿತು. ಸೊ ಇದನ್ನು ನಾವು ರೆಸಿಸ್ಟೆನ್ಸ್ ಅಂತ ಲೈಕ್ ಅಸಂಪ್ಷನ್ ಮಾಡ್ಕೊಬೋದು. ನೆಕ್ಸ್ಟ್ ಏನಾಯಿತು, ಪ್ರೈಸು ಸ್ವಲ್ಪ ಕೆಳಗೆ ಬಂದಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಪ್ರೈಸ್ ಆ್ಯಕ್ಷನ್ ಫಾಲೋ ಮಾಡ್ಕೊತ ಮೇಲೆ ಹೋಗ್ಬಿಟ್ಟು ಏನಾಯಿತು, ಈ ಬಾಕ್ಸ್ ದಾಟ್ಕೊಂಡ್ಬಿಟ್ಟು ಮತ್ತೆ ಕೆಳಗೆ ಬಂತು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಇದು 5 ಮಿನಿಟ್ಸ್ ಚಾರ್ಟ್ ಅಲ್ವಾ. ಸೊ 1 ಮಿನಿಟ್ ಚಾರ್ಟಲ್ಲಿ ಸೆಲ್ಲರ್ಸು ಎಂಟರ್ ಆಗಿರ್ತಾರೆ ಈ ಝೋನ್ ನೋಡ್ಕೊಂಬಿಟ್ಟು. ಓಕೆ, ಇವಾಗ ಲೈಕ್ ಇದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು ಅಂತ ಅಂದ್ಕೊಳ್ಳಿ. ಇವಾಗ ಸೆಲ್ಲರ್ಸ್ಗೆ ಒಂದು ಕೈಂಡ್ ಆಫ್ ಕನ್ಫರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಅವ್ರು ಏನು ಮಾಡ್ತಾರೆ, ಸೆಲ್ ಸೈಡು ಟ್ರೇಡ್ ಹಾಕಿಬಿಟ್ಟು ಸ್ಟಾಪ್ ಲಾಸ್ನ ಈ ಪ್ರೀವಿಯಸ್ ಕ್ಯಾಂಡಲ್ಕಿನ ಸ್ವಲ್ಪ ಮೇಲೆ ಇಡ್ತಾರೆ. ಟಿ ಪಿ ಅವರು ಯಾವ ಥರ ಅಸಂಪ್ಷನ್ ಮಾಡ್ಕೊಂಡಿರ್ತಾರೆ ಅಥವಾ ಯಾವ ಥರ ಲೆಕ್ಕಾಚಾರ ಹಾಕಿರ್ತಾರೋ ಅದ್ರ ಪ್ರಕಾರ ಟಿ ಪಿ ಇಡ್ತಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇವಾಗ ಏನಾಯಿತು, ಒಬ್ಬೊಬ್ಬರು ಸ್ಟಾಪ್ ಲಾಸ್ನ ಟ್ರೈಲ್ ಕೂಡ ಮಾಡ್ತಿರ್ತಾರೆ. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್.
ಇಲ್ಲಿ ಏನಾಯಿತು ಅಂತಂದರೆ ಇವಾಗ ಎಕ್ಸಾಂಪಲ್ ನೋಡಿ, ಸಪೋಸ್ ಅಂದ್ಕೊಳ್ಳೋಣ ಜಸ್ಟ್ ಫಾರ್ ಎಕ್ಸಾಂಪಲ್ಗೆ ಟ್ರೇಡರು ಜಸ್ಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಟ್ರೈಲ್ ಮಾಡ್ತಾ ಹೋಗ್ತಾನೆ ಅಂತ ಅಂದ್ಕೊಳ್ಳಿ, ಅವನು ಟೇಕ್ ಪ್ರಾಫಿಟಲ್ಲೂ ಫಿಕ್ಸ್ ಇಟ್ಕೊಳಲ್ಲ. ಆವಾಗ ಏನಾಗುತ್ತೆ, ಮಾರ್ಕೆಟ್ ಏನಾಯ್ತು ಇಲ್ಲಿ ಸ್ವಲ್ಪ ಮೂಮೆಂಟ್ ಬಂತು ಕೆಳಗೆ. ಓಕೆ, ನೆಕ್ಸ್ಟು ಸೇಮ್ ಪ್ರೈಸ್ ಆ್ಯಕ್ಷನ್ ಫಾಲೋ ಮಾಡ್ಕೊತ ಏನಾಯಿತು ಅಪ್ಸೈಡಲ್ಲಿ ಹೋಗಿ ಇವಾಗ ಇವ್ನು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ದ ತಾನೆ. ಇವಾಗ ನೋಡಿ ಒಂದು ಸೆಕೆಂಡ್ ನಿಮಗೆ, ಸೊ ಇಲ್ಲೇನಾಯಿತು ಅವನ್ನ ಸ್ಟಾಪ್ ಲಾಸ್ ಇಲ್ಲಿತ್ತಲ್ವಾ. ಸೊ ಇಲ್ಲೇನಾಯಿತು ಇವಾಗ ಅವನು ಟ್ರೈಲ್ ಮಾಡೇ ಇಲ್ಲ ಅಂತ ಅಂದ್ಕೊಳ್ಳಿ, ಸ್ಟಾಪ್ ಲಾಸ್ ಹಂಗೆ ಬಿಟ್ಟಿದ್ದಾನೆ, ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತಾ ನೋಡೋಣ ಆಮೇಲೆ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಾನೆ, ಜಸ್ಟ್ ಅಸಂಪ್ಷನ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇಲ್ಲೇನಾಯಿತು ಮಾರ್ಕೆಟ್ ಬಂದು ಅವ್ನು ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಕೆಳಗಡೆ ಹೋಯಿತು. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ಇಲ್ಲಿ ಏನು ನಾನು ಹೇಳಿದ್ನಲ್ಲ, ನಾನು ಇವಾಗ ನಿಮಗೆ PNL ಹಾಕೋವಾಗನೇ ಹೇಳಿದೆ, SLನ ಕ್ಯಾಂಡಲ್ಕಿನ ಸ್ವಲ್ಪ ಮೇಲೆ ಇಡೋಣ ಅಂತ, ಅದು ಬಫರ್ ಝೋನ್ ಅಂತ ಕರಿತೀವಿ ನಾವು. ಸೊ ಇಲ್ಲೇನಾಗುತ್ತೆ ಯೂಶ್ವಲಿ ಎಲ್ಲರೂ ಯಾರೇ ಆಗಲಿ ಟ್ರೇಡರ್ಸು ಇದೇ ಥರ ಫಾಲೋ ಮಾಡ್ತಾರೆ ಸ್ಟೆಪ್ಸ್ನ. ಅವಾಗೇನಾಗುತ್ತೆ ಆಬ್ವಿಯಸ್ಲಿ ಎಲ್ಲರದು SL ಈ ಕ್ಯಾಂಡಲ್ಕಿನ ಸ್ವಲ್ಪ ಮೇಲ್ಗಡೆ ನಾನೇನು ಪಾಯಿಂಟ್ ಇಟ್ಟಿದ್ದೀನಲ್ವ, ಸೊ ಇಲ್ಲೇ ಆಲ್ಮೋಸ್ಟ್ ಈ ಸೈಡೇ ಇರುತ್ತೆ, ಇಷ್ಟರಲ್ಲೇ ಇರುತ್ತೆ. ಎಲ್ಲರದು SL ಹೋಯ್ತಾ, ಮಾರ್ಕೆಟ್ಗೆ ದುಡ್ಡು ಸಿಗ್ತಾ, ರಿಟೇಲರ್ಸು ಲಾಸ್ ಆದ್ರೆ ಬಿಡ್ತಾರೆ ಟ್ರೇಡು. ಅವಾಗೇನು ಮಾಡ್ತಾರೆ, ಓಕೆ ಇದು ಲಿಕ್ವಿಡಿಟಿ ತೊಗೊಂಡ್ಬಿಡ್ತು, ನಮ್ಮದು ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ ಒಂದಿಷ್ಟು ಜನ ಏನು ಮಾಡ್ತಾರೆ, ರಿವೆಂಜ್ ಟ್ರೇಡಿಂಗ್ ಅಂತ ಮಾಡ್ತಾರೆ. ಓಕೆ ಇವಾಗ ಮತ್ತೆ ಕೆಳಗಡೆ ಬರ್ತಾ ಇದೆ, ನಾವೇನು ಮಾಡೋಣ ಇಲ್ಲಿಂದ ಇನ್ನೊಂದು ಸೆಲ್ ಟ್ರೇಡ್ ಹಾಕೋಣ, ಕನ್ಫರ್ಮೇಷನ್ ಸಿಕ್ಕಿದೆ ಲಿಕ್ವಿಡಿಟಿ ಎತ್ಕೊಂಡಿದೆ ಅಂತ. ಓಕೆ, ನೆಕ್ಸ್ಟು ಸ್ಟಾಪ್ ಲಾಸ್ ಏನು ಮಾಡ್ತಾನೆ ಅವನು ಈ ಕ್ಯಾಂಡಲ್ ಮೇಲ್ಗಡೆ ಇಡ್ತಾನೆ, ಬಫರ್ ಝೋನ್. ಓಕೆ, ಆವಾಗೂ ಕೂಡ ಅವನೇನು ಅನ್ಕೊತಾನೆ, ಸೇಮ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಫಾರ್ಮೇಷನ್ ಆಗಿದೆ, ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಸೊ ಮಾರ್ಕೆಟ್ ಇಲ್ಲಿಂದ ಕೆಳಗೆ ಬರುತ್ತೆ, ಒಂದು ಒಳ್ಳೆ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ಬೋದು ಅಂತ ಏನು ಮಾಡ್ತಾನೆ, ಟ್ರೈಲ್ ಮಾಡಲ್ಲ ಸ್ಟಾಪ್ ಲಾಸು, ಅಥವಾ ಲೈಕ್ ಟಾರ್ಗೆಟ್ನ ಸ್ವಲ್ಪ ದೊಡ್ಡದು ಇಟ್ಕೊಂಡು ವೇಟ್ ಮಾಡ್ತಾನೆ. ಸೊ ಇಲ್ಲಿವರೆಗೂ ಅಂತ ಅಂದ್ಕೊಳ್ಳಿ, ಇವಾಗ ಇಲ್ಲಿವರೆಗೂ ಬಂದಿದೆ ಅಲ್ವಾ, ಸೊ ಇಲ್ಲಿವರೆಗೂ ಟ್ರೇಡ್ ಮಾಡ್ತಾನೆ ಅಂತ, ಲೈಕ್ ವೇಟ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಸೇಮ್ ಮತ್ತೆ ಏನಾಯ್ತು ಇಲ್ಲಿ, ಮತ್ತೆ ಅವನು SLನ ತೊಗೊಂಡೋಯ್ತು ಮಾರ್ಕೆಟು. ಸೊ ಈ ಥರ ಚಾನ್ಸಸ್ ಇರುತ್ತೆ. ಇವಾಗ ಇದು ರೆಸಿಸ್ಟೆನ್ಸ್ ಆಯಿತು, ನೆಕ್ಸ್ಟು ನಿಮಗೆ ಸಪೋರ್ಟಲ್ಲಿ ತೋರಿಸ್ತೀನಿ ಒಂದು ಸೆಕೆಂಡ್. ಸೇಮ್ ಇವಾಗ ಸಪೋರ್ಟಲ್ಲಿ ಕೂಡ ಸೇಮ್ ಲಿಕ್ವಿಡಿಟಿ ಎತ್ಕೊಂಡ್ಬಿಟ್ಟು ಹೋಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನಿಮಗೆ ತೋರಿಸ್ತೀನಿ ಬೇಕಂದರೆ. ಸೊ ಇದು ಒಂದು ಝೋನ್ ಅಂತ ಅಂದ್ಕೊಳ್ಳಿ, ಇದು ಸಪೋರ್ಟ್ ಝೋನಾ, ಇಲ್ಲಿ ನೋಡಿ ಇಲ್ಲಿ ಲಿಕ್ವಿಡಿಟಿ ಎತ್ಕೊಂಡಿದೆ, ಈ ಕ್ಯಾಂಡಲ್ ಲಿಕ್ವಿಡಿಟಿ ಎತ್ಕೊಂಡಿದೆ, ನೆಕ್ಸ್ಟ್ ಈ ಕ್ಯಾಂಡಲು ಲಿಕ್ವಿಡಿಟಿ ಎತ್ಕೊಂಡಿದೆ, ಇಲ್ಲಿಂದ ಏನಾಯಿತು ಮಾರ್ಕೆಟ್ ಮೂಮೆಂಟ್ ಆಯಿತು. ಇಲ್ಲಿ 2 ಸಲ ಎಂಟ್ರ್ ಆದಮೇಲೆ ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಆಗಿಬಿಟ್ರೆ ಅವ್ರು ನೆಕ್ಸ್ಟ್ ಟ್ರೇಡೇ ಮಾಡಲ್ಲ, ಯಾಕಂದರೆ 2 ಸಲ ಹಿಟ್ಟಾಯ್ತಲ್ವ, ಬೇಡ 2 ಸ್ಟಾಪ್ ಲಾಸ್ ಹಿಟ್ಟಾಗಿದೆ ಬೇಡ ಅಂತ ಬಿಡ್ತಾರೆ. ಒಂದಿಷ್ಟು ಜನ ಏನು ಮಾಡ್ತಾರೆ, ಇಲ್ಲ ನಾನು ಎಷ್ಟೊತ್ತಿದ್ರು ಇದು ಮೇಲೆ ಹೋಗುತ್ತೆ ನಾನು ಕವರ್ ಮಾಡಲೇಬೇಕು ಅಂತ ರಿವೆಂಜ್ ಟ್ರೇಡ್ ಮಾಡ್ತಾರೆ, ಅವಾಗ ಲಾಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ನೀವು ವೇಟ್ ಮಾಡಿ, ಲೈಕ್ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಟೈಮಲ್ಲಿ ಯಾವ ಥರ ರಿಯಾಕ್ಟ್ ಆಗ್ತಿದೆ ಮಾರ್ಕೆಟ್ ಅಂತ. ಆಮೇಲೆ ಸಡನ್ನಾಗಿ ಫಸ್ಟ್ ಟಚ್ಚಲ್ಲೇ ನೀವು ಟ್ರೇಡ್ ತೊಗೊಳೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಓಕೆ, ಒಂದು ಸ್ವಲ್ಪ ವೇಟ್ ಮಾಡಿ. ಇವಾಗ ಸಪೋಸ್ ಇಲ್ಲಿ ನೋಡ್ಬೋದು, ಫಸ್ಟ್ ಅಟೆಂಪ್ಟಲ್ಲಿ ರೆಸಿಸ್ಟೆನ್ಸ್ ಫಾರ್ಮೇಷನ್ ಮಾಡಿತು, ನೆಕ್ಸ್ಟ್ ಟೈಮ್ ಬಂದಮೇಲೆ ಅದೇ ರೆಸಿಸ್ಟೆನ್ಸ್ನ ಇನ್ನೊಂದು ಸಲ ಬ್ರೇಕ್ ಮಾಡಿ ಮತ್ತೆ ಕೆಳಗೆ ಬಂತು. ಅವಾಗ ನೀವು ಬೇಕಂದರೆ ಇಲ್ಲಿ ಸಣ್ಣ ಪುಟ್ಟ ಟ್ರೇಡ್ ತೊಗೋಬೋದು ಅಥವಾ ಸ್ಟಾಪ್ ಲಾಸ್ ಟ್ರೈಲ್ ಮಾಡ್ಬೋದು. ನನ್ನ ಸಜೆಷನ್ ಕೇಳಿದರೆ ಸ್ಟಾಪ್ ಲಾಸ್ ಟ್ರೈಲ್ ಮಾಡೋದು ಬೆಟರ್. ಸೊ ಈ ಥರ ಇರುತ್ತೆ. ಆಮೇಲೆ ಸೇಮ್ ಸಪೋರ್ಟಲ್ಲೂ ಕೂಡ ಸೇಮ್, ಫಸ್ಟ್ ಟಚ್ಚಲ್ಲಿ ಜಾಸ್ತಿ ಟ್ರೇಡ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಹೇಳಕ್ಕೆ ಬರಲ್ಲ ಮಾರ್ಕೆಟ್ ಇನ್ನೊಂದು ಸಲ. ಇವಾಗ ಯಾಕಂದರೆ ಇಲ್ಲಿ ಆಬ್ವಿಯಸ್ಲಿ ಭಾಳ ಜನ ಸ್ಟಾಪ್ ಲಾಸ್ ಇದ್ದೇ ಇರುತ್ತೆ, ಆ ಸ್ಟಾಪ್ ಲಾಸ್ ತೊಗೊಳಕ್ಕೋಸ್ಕರ ವಾಪಸ್ ಬಂದೇ ಬರುತ್ತೆ. ಸೊ ಸೆಕೆಂಡ್ ಟಚ್ ಅಥವಾ ಥರ್ಡ್ ಟಚ್ ಏನಾಗುತ್ತಲ್ಲ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ಗೆ, ಅವಾಗ ಬೇಕಂದರೆ ನೀವು ಪ್ಲ್ಯಾನ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ಕ್ಯಾಂಡಲ್ ಫಾರ್ಮೇಷನ್ ಆಲ್ಸೋ. ಸೊ ಇಲ್ಲಿ ನೀವು ಸಣ್ಣದಾಗಿ ನೋಡ್ಬೋದು, ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಟೈಪ್ ಆಗಿದೆ ಈ ಸಪೋರ್ಟಲ್ಲಿ, ಕೈಂಡ್ ಆಫ್ ಬುಲ್ಲಿಶ್ ಎಂಗಲ್ಫಿಂಗು. ಸೊ ಇಲ್ಲಿ ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು ಬೈ ಟ್ರೇಡ್ ಅಥವಾ ಹಿಂಗೆ. ರೆಸಿಸ್ಟೆನ್ಸಲ್ಲಿ ಲೈಕ್ ಶೂಟಿಂಗ್ ಸ್ಟಾರ್ ಆಗಿತ್ತಂದರೆ ಅಲ್ಲೂ ಕೂಡ ನೀವು ಲೈಕ್ ಡಬಲ್ ಕನ್ಫರ್ಮೇಷನ್ ಅಂದ್ಕೊಂಡು ಅಲ್ಲೂ ಕೂಡ ನೀವು ಟ್ರೇಡ್ ತೊಗೋಬೋದು. ಸೊ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲಾಂದರೆ DM ಮಾಡಿ, ಹೇಳ್ತೀನಿ ಕ್ಲಿಯರಾಗಿ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಇವತ್ತು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕ್ಲಾಸು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಚಾರ್ಟಲ್ಲಿ ಹೋಗಿ ನೋಡಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಎಲ್ಲೆಲ್ಲಿ ಫಾರ್ಮೇಷನ್ ಆಗಿದೆ, ಆ ಫಾರ್ಮೇಷನ್ ಆದಾಗ ಮಾರ್ಕೆಟ್ ಏನೇನು ರಿಯಾಕ್ಟ್ ಮಾಡಿದೆ, ಆಮೇಲೆ ಎಷ್ಟು ಸಲ ಸೇಮ್ ಪಾಯಿಂಟ್ಗೆ ಟಚ್ ಆಗಿದೆ. ಸೊ ಇದನ್ನೆಲ್ಲ ನೋಡಿ ಒಂದು ಸಲ, ಅಂದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನಾನು ಏನೇನು ಹೇಳ್ತಾ ಹೋಗ್ತಾ ಇದ್ದೀನಿ ಹಂಗೆ ನೋಡ್ತಾ ಹೋಗಿ, ಅಂದರೆ ನಿಮಗೆ ಚಾರ್ಟ್ ರೀಡಿಂಗ್ ಈಸಿ ಆಗುತ್ತೆ. ನೆಕ್ಸ್ಟು ಟ್ರೇಡ್ಸ್ ತೊಗೊಳಕ್ಕೆ ಮುಂದಿನ ಟೈಮಲ್ಲಿ, ಇನ್ನು ಫ್ಯೂಚರ್ ಡೇಸಲ್ಲಿ ಟ್ರೇಡ್ ತೊಗೊಳಕ್ಕೆ ಈಸಿ ಆಗುತ್ತೆ ನೀವು ಚಾರ್ಟ್ ರೀಡಿಂಗ್ ಇವಾಗಿಂದನೇ ಕಲಿತಾ ಹೋದರೆ.
ಟ್ರೇಡ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಮುಂದೆ. ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇರೋ ಕಾನ್ಸೆಪ್ಟ್ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಸಪೋರ್ಟ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ರಿಕ್ಯಾಪ್ ಮಾಡಿಬಿಡ್ತೀನಿ. ಸಪೋರ್ಟ್ ಅಂತಂದರೆ ಡೌನ್ ಟ್ರೆಂಡಲ್ಲಿರೋ ಮಾರ್ಕೆಟು ಒಂದು ಪ್ರೈಸ್ಗೆ ಪದೇ ಪದೇ ಟಚ್ ಆಗಿ ಮೇಲೆ ಹೋಗ್ತಾ ಇದೆ ಅಂತಂದರೆ ಅದು ಸಪೋರ್ಟು. ಅಪ್ ಟ್ರೆಂಡಲ್ಲಿರೋ ಮಾರ್ಕೆಟು ಒಂದು ಪ್ರೈಸ್ಗೆ ಪದೇ ಪದೇ ಬಂದು ಟಚ್ ಆಗಿ ಮತ್ತೆ ಕೆಳಗೆ ಬೀಳ್ತಾ ಇದೆ ಅಂತಂದರೆ ಅದು ರೆಸಿಸ್ಟೆನ್ಸು. ಸೊ ಇದು ಸಪೋರ್ಟು, ಇದು ರೆಸಿಸ್ಟೆನ್ಸ್. ಸೊ ಇಷ್ಟೇ ಕ್ಲಿಯರ್ ಆಗಿದೆ. ತುಂಬ ಬೇಸಿಕ್ ಇದು, ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಇನ್ನೊಂದ್ಸಲ ನೋಡಿ, ಅರ್ಥ ಆಗುತ್ತೆ. ಬಟ್ ವಿತೌಟ್ ಕ್ಲಿಯರ್ ಆಗೋವರೆಗೂ ಮಾತ್ರ ನೆಕ್ಸ್ಟ್ ವೀಡಿಯೋಸ್ ನೋಡೋಕೆ ಹೋಗ್ಬೇಡಿ. ನಿಧಾನವಾಗಿ ಒಂದೊಂದೇ ವಿಡಿಯೋ ನೋಡ್ಕೊತ ಬನ್ನಿ, ಅಂದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಐ ಹೋಪ್ ಇವತ್ತಿನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನಾಳೆ ವಿಡಿಯೋದಾಗ ಇನ್ನೊಂದು ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಚಾರ್ಟ್ ನೋಡ್ತಾ ಇರಿ, ಟ್ರೇಡ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.